ಕರ್ನಾಟಕದ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಸುದ್ದಿ. ಇದೀಗ ಕರ್ನಾಟಕ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಒಂದು 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಮೋಡ ಬಿತ್ತನೆ ಮಾಡಬೇಕು ಅಂತ. ಹಾಗಾದರೆ ಏನಿದು ಮೋಡ ಬಿತ್ತನೆ? ಮೋಡ ಬಿತ್ತನೆ ಮಾಡಿದರೆ ಮಳೆ ಆಗುತ್ತಾ? ಇತ್ತೀಚೆಗೆ ಹಾವೇರಿ ಜಿಲ್ಲೆಯಲ್ಲಿ ಒಂದು 7 ತಾಲೂಕುಗಳಲ್ಲೆಲ್ಲ ಆಯ್ತಿದು. ಹಾಗಾದರೆ ರಾಜ್ಯದ ಯಾವ್ಯಾವ ಭಾಗಗಳಲ್ಲಿ ಮೋಡ ಬಿತ್ತನೆ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ, ಏನಾಗುತ್ತೆ, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮಳೆ ತರಿಸೋದಕ್ಕೆ ಸರ್ಕಾರ ಒಂದು ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ಒಂದು 28.52 ಅಂದರೆ 28,52 ಲಕ್ಷ ವೆಚ್ಚದ ಒಂದು ಮೋಡ ಬಿತ್ತನೆಗೆ ಅಧಿಕೃತವಾದಂಥ ಮುದ್ರೆ ಹಾಕಿದ್ದಾರೆ. 60 ದಿನಗಳ ಕಾಲ, ಒಂದು 200 ಗಂಟೆಗಳ ಕಾಲ ವೈಮಾನಿಕ ಹಾರಾಟವನ್ನು ನಡೆಸಿ ಮಳೆಯನ್ನು ತರಿಸೋದಕ್ಕೆ. ಮೋಡ ಬಿತ್ತನೆ ಅಂತ ಹೇಳಿದರೆ ಒಂದು ಕೃತಕವಾಗಿ ಮಳೆಯನ್ನು ತರಿಸಬಹುದಾದಂಥ ವೈಜ್ಞಾನಿಕ ಪ್ರಕ್ರಿಯೆ ಅದು. ಆ ಪ್ರಕ್ರಿಯೆ ಮುಖಾಂತರ ಇದೆಲ್ಲವೂ ಕೂಡ, ಯಾಕಂದರೆ ಕರ್ನಾಟಕದಲ್ಲಿ ಮಳೆ ಕೊರತೆ ಆಗ್ತಾ ಇದೆ, ಜಲಾಶಯಗಳ ಮಟ್ಟ ಅತ್ಯಂತ ಕಡಿಮೆ ಹಂತಕ್ಕೆ ಹೋಗ್ತಾ ಇದೆ ಅಂತ ಅನೇಕ ಜನ ಶಾಸಕರು ಕೂಡ, ಯಾವ ಮಂಡ್ಯ ಮದ್ದೂರು ಭಾಗದಲ್ಲಿ ಒಮ್ಮೆಯೂ ಕೂಡ ಮೋಡ ಬಿತ್ತನೆ ಆಗಿಲ್ವೋ ಅಲ್ಲಿಯೂ ಕೂಡ ಮೋಡ ಬಿತ್ತನೆ ಆಗಬೇಕು ಅಂತ ಸ್ಥಳೀಯ ಶಾಸಕರುಗಳು, ಸಚಿವರೆಲ್ಲರೂ ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಕಂದಾಯ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಮನ್ವಯದಲ್ಲಿ ಇಂಥದ್ದೊಂದು ಬೃಹತ್ ಪ್ರಾಜೆಕ್ಟ್ ಅನ್ನು ತೆಗೆದುಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ಜೊತೆಗೆ ಕೈಕೊಟ್ಟ ಮಳೆ ರಾಜ್ಯದಲ್ಲಿ ಬರ ಆಗಿದೆ. ಹೆಂಗಾಯ್ತಿದು? ರಾಜ್ಯದ 29 ಜಿಲ್ಲೆಗಳಲ್ಲಿ ಇದೀಗ ಮಳೆಯ ಕೊರತೆ ಆಗ್ತಾ ಇದೆ. ಅಂದರೆ 31 ಜಿಲ್ಲೆಗಳ ಪೈಕಿ 29 ಜಿಲ್ಲೆಗಳ 188 ತಾಲೂಕುಗಳಲ್ಲಿ ವಿಪರೀತವಾಗಿ ಮಳೆ ಕೊರತೆ. ಅದು ಜೂನ್ ತಿಂಗಳಾಗಿರ್ಬೋದು, ಜುಲೈ ತಿಂಗಳಾಗಿರ್ಬೋದು ಮತ್ತು ಆಗಸ್ಟ್ ತಿಂಗಳಲ್ಲಿ 31ರಷ್ಟು ಮಳೆ ಕೊರತೆ ಆಗಿದೆ ಅಂತ ಹೇಳ್ತಿದ್ದಾರೆ. ಕಾವೇರಿ ಕಣಿವೆ ಸೇರಿದಂತೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಮೋಡ ಬಿತ್ತನೆಯನ್ನು ಆರಂಭ ಮಾಡಬೇಕು ಅಂತ ಸರ್ಕಾರಕ್ಕೆ ಶಾಸಕರು ಎಲ್ಲರೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಇದೀಗ ಇದಂಥದ್ದೊಂದು ಪ್ರಯತ್ನ ಆಗ್ತಾ ಇದೆ. ನಾವು 2003ರಲ್ಲಿ ಒಂದು ಪ್ರಾಜೆಕ್ಟ್ ವರುಣ ಅಂತ ಮಾಡಿದ್ವಿ. 5,65,00,000 ಮೋಡ ಬಿತ್ತನೆ ಆಗಿತ್ತು. 4 ಬಾರಿ ಆಗಿದೆ ಕರ್ನಾಟಕದಲ್ಲಿ. 2009ರಲ್ಲಿ ಉತ್ತರ ಕರ್ನಾಟಕ ಮತ್ತು ಬಯಲು ಸೀಮೆಯಲ್ಲಿ ಮಾಡಿದ್ವಿ. 2017ರಲ್ಲಿ ಪ್ರಾಜೆಕ್ಟ್ ವರ್ಷಧಾರಿ ಅಂತ ಒಂದು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿದ್ವಿ. ಬೆಂಗಳೂರು, ಗದಗ ಮತ್ತು ಯಾದಗಿರಿಯಲ್ಲಿ ಇದೆಲ್ಲವೂ ಕೂಡ ಆಗಿತ್ತು. ಒಂದು 29% ಮಳೆ ಏನೋ ಜಾಸ್ತಿ ಆಗಿತ್ತಂತೆ. 2019ರಲ್ಲಿ 176 ತಾಲೂಕುಗಳಲ್ಲಿ ಇಂಥದ್ದೊಂದು ಬರಗಾಲ ಬಂದಿತ್ತು. 88 ಕೋಟಿ ರೂಪಾಯಿ ಖರ್ಚು ಮಾಡಿ ಅವತ್ತು ರಾಜ್ಯದೆಲ್ಲೆಡೆ ಮೋಡ ಬಿತ್ತನೆ ಕೆಲಸ ಆಗಿತ್ತು. ಇದೀಗ ಒನ್ಸ್ ಅಗೇನ್ 28,52,00,000 ವೆಚ್ಚದಲ್ಲಿ ಇಂಥದ್ದೊಂದು ಮಾಡ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ಕಾದು ನೋಡೋಣ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಮೋಡ ಬಿತ್ತನೆ ಹೆಂಗಾಗುತ್ತೆ, ಹೆಂಗೆ ನಡೆಯುತ್ತೆ ಮೋಡ ಬಿತ್ತನೆ? ಮೋಡ ಬಿತ್ತನೆ ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದೆ ನಿಮಗೆ, ಕೃತಕವಾಗಿ ಮಳೆಯನ್ನು ತರಿಸಬಹುದಂತಹ ಒಂದು ವೈಜ್ಞಾನಿಕ ಪ್ರಕ್ರಿಯೆ ಇದು ಅಂತ. ಈ ಕೆಲವೊಂದಿಷ್ಟು ಬಾರಿ ಏನಾಗುತ್ತೆ, ಆಕಾಶದಲ್ಲಿ ಮೋಡಗಳಿರುತ್ತೆ, ಆದರೆ ಆ ಮೋಡಗಳು ಮಳೆಯಾಗಿ ಕನ್ವರ್ಟ್ ಆಗೋದಕ್ಕೆ ಸಾಧ್ಯ ಇರಲ್ಲ, ಮಳೆಯಾಗಿ ಸುರಿಯೋದಿಲ್ಲ. ಅಲ್ಲಿ ಸಣ್ಣ ಪುಟ್ಟದಾದಂಥ ನೀರಿನ ಹನಿಗಳಿರುತ್ತೆ. ಆ ಮೋಡಗಳು ಸಂಪೂರ್ಣವಾಗಿ ಹಗರಿರುವಂಥ ಪರಿಸ್ಥಿತಿ ಇರುತ್ತೆ. ಆಗ ಆ ಸಂಪೂರ್ಣವಾಗಿ ಹಗರಿರೋದನ್ನು ಮತ್ತು ಸಣ್ಣದಾದಂಥ ನೀರಿನ ಹನಿಗಳೇನಿರುತ್ತಲ್ಲ ಅವುಗಳನ್ನು ಒಟ್ಟುಗೂಡಿಸಿ ಮಳೆ ತರಿಸುವಂಥ ಪ್ರಕ್ರಿಯೆ ಹೆಂಗಾಗುತ್ತೆ? ಹಾಗಾದರೆ ಮೋಡ ಬಿತ್ತನೆ ಎಲ್ಲ ಕಡೆ ಮಾಡ್ತಾರ? ಇಲ್ಲ. ಮೊದಲ ಹಂತದಲ್ಲಿ ವಿಜ್ಞಾನಿಗಳು ರಡಾರ್ನ ಮುಖಾಂತರ ಮೋಡಗಳನ್ನು ಹುಡುಕ್ತಾರೆ. ಎಲ್ಲಿ ಸಮೃದ್ಧವಾದಂಥ ಮೋಡ ಇರುತ್ತೆ, ತೇವಾಂಶವಿರುವಂಥ ಗಟ್ಟಿ ಮೋಡ ಎಲ್ಲಿರುತ್ತೆ ಅಂತ ಮೊದಲು ಹುಡುಕೋ ಪ್ರಯತ್ನವನ್ನು ಮಾಡ್ತಾರೆ. ಅಂತಹ ಸಮೃದ್ಧವಾದಂಥ ಮೋಡಗಳು ಸಿಕ್ಕ ನಂತರ 2ನೇ ಹಂತದಲ್ಲಿ ಕೆಮಿಕಲ್ ಸಿಂಪಡಣೆ ಆಗುತ್ತೆ. ಒಂದು ಸಿಲ್ವರ್ ಅಯೋಡೈಡ್ ಎನ್ನುವಂಥ ಒಂದು ವಿಶೇಷ ಉಪ್ಪನ್ನು ಸಿಂಪಡಣೆ ಮಾಡುವ ಪ್ರಯತ್ನ ಆಗುತ್ತೆ. ಅದನ್ನು ಕೆಲವೊಂದಿಷ್ಟು ಕಡೆ ರಾಕೆಟ್ನ ಮುಖಾಂತರ ಮೇಲೆ ಕಳಿಸ್ತಾರೆ ಅಥವಾ ವಿಮಾನದ ಮುಖಾಂತರ ಅದನ್ನು ಸಿಂಪಡಿಸುವ ಪ್ರಯತ್ನಗಳೆಲ್ಲವೂ ಕೂಡ ಆಗುತ್ತೆ. ಈ ಸಿಂಪಡಿಸಿದ ನಂತರ ಆ ಸಣ್ಣದಾದಂಥ ಹನಿಗಳೇನಾಗುತ್ತೆ, ಬೃಹತ್ ಆಕಾರಕ್ಕೆ ಬರುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಆ ಹನಿಗಳೆಲ್ಲವೂ ಕೂಡ ಈ ಉಪ್ಪಿನ ಕಣಗಳ ಸುತ್ತ ಬಂದು ದೊಡ್ಡ ಮಟ್ಟದಲ್ಲಿ ಅಂಟಿಕೊಳ್ಳೋದಕ್ಕೆ ಶುರುವಾಗಿ ಆ ಎಲ್ಲ ಹನಿಗಳು ಸೇರಿ ತೇವಾಂಶ ಹೆಚ್ಚಳಾಗಿ ಮಳೆ ಬರುತ್ತಲ್ಲ, ಅದೇ ಮೋಡ ಬಿತ್ತನೆಯ ಪ್ರಕ್ರಿಯೆ ಆಗುತ್ತೆ. ಮೋಡ ಬಿತ್ತನೆ ಪ್ರಕ್ರಿಯೆ ಆಗುತ್ತೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮಲ್ಲೇನೋ ಮೊಸರಿಗೆ ನಾವು ಸ್ವಲ್ಪ ಹಾಲಿಗೆ ಸ್ವಲ್ಪ ಮೊಸರು ಹಾಕಿದ ತಕ್ಷಣ ಮರನೇ ದಿನ ಹೆಪ್ಪುಗಟ್ಟಿ ಮೊಸರು ಆಗುತ್ತೆ. ಅದೇ ರೀತಿಯಾಗಿ ಮೋಡ ಬಿತ್ತನೆಯೂ ಕೂಡ ಆಗುತ್ತೆ ಅಂತೆಲ್ಲ ವಿಶ್ಲೇಷಣೆ ಆಗುತ್ತೆ. ಬಟ್ ಮೋಡ ಬಿತ್ತನೆ ಆದಾಗ ಎಲ್ಲ ಸಮಯದಲ್ಲೂ ಕೂಡ ಮಳೆ ಬರಲ್ಲ, ಕೆಲವೊಂದಿಷ್ಟು ಬಾರಿ ಕಡಿಮೆ ಆಗುತ್ತೆ. ಅದಕ್ಕೆ ಬರ್ತೀನಿ ನಾನು. ಮತ್ತೊಂದು ಬೆಳವಣಿಗೆ, ಮೋಡ ಬಿತ್ತನೆಯಿಂದ ಹಾಗಾದರೆ ಮಳೆ ಬರುತ್ತಾ? ಮೋಡ ಬಿತ್ತನೆ ಮಾಡ್ತಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಹಾಗಾದರೆ ಮಳೆ ಬರುತ್ತಾ? ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಒಂದು ಪ್ರಯೋಗ ಮಾಡಿದ್ರು. ಒಂದು 15%, 18ರಿಂದ ಒಂದು 46% ಎಲ್ಲ ಜಾಸ್ತಿ ಆಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಒಂದು 10ರಿಂದ 25% ಮಳೆಯನ್ನು ಹೆಚ್ಚಳ ಮಾಡಬಹುದು ಅಂತೆಲ್ಲ ಹೇಳ್ತಾರೆ. 46% ಎಲ್ಲ ಹೆಚ್ಚಳ ಆಗಿದ್ದನ್ನು ನೋಡ್ತೀವಿ. ಆದರೆ ಮಳೆ ಬಾರದೇ ಇರೋದಕ್ಕೆ ಕಾರಣ ಏನು? ನಾನು ಅವಾಗ ಹೇಳಿದೆ, ಕರ್ನಾಟಕದಲ್ಲಿ ಒಂದು 28% 2017ರ ಆಸುಪಾಸಿಗೆಲ್ಲ ಬಂದಿತ್ತು ಅಂತ. ಯಾಕೆ ಬರಲ್ಲ ಮಳೆ? ಇದಕ್ಕೆ 3 ಕಾರಣಗಳಿದೆ.
ಮೋಡಗಳ ಕೊರತೆ, ನಾವು ಮೋಡ ಬಿತ್ತನೆ ಆದ ನಂತರವೂ ಕೂಡ ತೇವಾಂಶ ಭರಿತವಾದಂಥ ಮೋಡಗಳ ಕೊರತೆ ಉಂಟಾದರೆ ಅಲ್ಲಿ ಮಳೆ ಬರುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಒಂದು. ಎರಡನೇದ್ದು, ಗಾಳಿಯ ವೇಗ ಹೆಚ್ಚಾಗಿದ್ದರೆ, ನಾವು ಉದಾಹರಣೆಗೆ ಬೆಂಗಳೂರಲ್ಲಿ ಮೋಡ ಬಿತ್ತನೆ ಆದಾಗ ಬೆಂಗಳೂರಲ್ಲಿ ಗಾಳಿಯ ವೇಗ ಹೆಚ್ಚಾದ ಆ ಮೋಡಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲನೆ ಆಗಿ ಯಾವ ಪ್ರದೇಶದಲ್ಲಿ ನಾವು ಅಂದರೆ ಗಾಳಿಯ ವ್ಯಾಪ್ತಿ ಜಾಸ್ತಿ ಇದ್ದಾಗ ಯಾವ ಪ್ರದೇಶದಲ್ಲಿ ಮಳೆ ಆಗಬೇಕು ಅಂತ ನಾವು ಅಂದಾಜು ಮಾಡಿರ್ತೀವೋ ಅದರ ತದ್ವಿರುದ್ಧವಾಗಿ ಎಲ್ಲವೂ ಕೂಡ ಆಗುತ್ತೆ ಅಂತ. ಹೀಗಾಗಿ ಏನಾಗುತ್ತೆ ಕಾದೋಣ. ಇವೆಲ್ಲದರ ನಡುವೆ ಒಂದು ಮೋಡ ಬಿತ್ತನೆ ಅಂತ ಮಾಡೋದಕ್ಕಂತೂ ಸರ್ಕಾರ ಹೋಗ್ತಾ ಇದೆ. ಏನಾಗುತ್ತೆ ನೋಡೋಣ.